ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದ್ ಕಡೆಗೆ ಶಕ್ತಿ ಪ್ರದರ್ಶನ. ಆದರೆ ಶಕ್ತಿ ಪ್ರದರ್ಶನಕ್ಕೂ ಮೊದಲು ಸಿದ್ದರಾಮಯ್ಯ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಟ್ರ ಅನುದಾನವನ್ನ. ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಹಾಗಾದ್ರೆ? ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿನ, ಬಿಜೆಪಿ ಶಾಸಕರಿಗೆ 25 ಕೋಟಿನ? ಈ ಪ್ರಶ್ನೆ ಕೂಡ ಈಗ ಎದ್ದಿದೆ. ಸಿದ್ದರಾಮಯ್ಯ ಹೋಗೋದಕ್ಕಿಂತ ಮೊದಲು ನಿನ್ನೆ 224 ಕ್ಷೇತ್ರಗಳಿಗೂ ಕೂಡ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಆದರೆ ಬಿಜೆಪಿ ನಾಯಕರು ಹೇಳ್ತಾರೆ, ಇಲ್ಲ, ಇದು ಕೈ ಶಾಸಕರಿಗೆ ಮಾತ್ರ ಕೊಟ್ಟಿರೋದು, ಬಿಜೆಪಿ ಶಾಸಕರಿಗೆ ಬರೀ 25 ಕೋಟಿ ಕೊಟ್ಟಿರೋದು. ಇಂಥ ಆರೋಪ ಪ್ರತ್ಯಾರೋಪಗಳು ಕೂಡ ಈಗ ಶುರುವಾಗಿವೆ. ಮೈಸೂರಿನಲ್ಲಿ ಸಮಾವೇಶಕ್ಕೂ ಮೊದಲನೇ ತಲಾ 50 ಕೋಟಿ ರೂಪಾಯಿ ಅನುದಾನ. ಆದರೆ ಯಾರಿಗೆ ಎಷ್ಟು ಸಿಗುತ್ತೆ? ಇದು ಕಾಂಗ್ರೆಸ್ಸಿಗೆ ಮಾತ್ರನಾ? ಬಿಜೆಪಿಯ ಆರೋಪ ಏನು? ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರ ಉತ್ತರ ಏನು? ನಾವು ತೋರಿಸ್ತಾ ಇದ್ದೀವಿ ಮೈಸೂರಿನಿಂದ ನೇರ ದೃಶ್ಯಾವಳಿಗಳನ್ನು. ಶಕ್ತಿ ಪ್ರದರ್ಶನ ನಡೀತಾ ಇದೆ, ಸಮಾವೇಶ ನಡೀತಾ ಇದೆ. ಇದೀಗ ತಾನೇ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಸಿಎಂ, DCM ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಮಾತನಾಡಿದ್ದಾರೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿವೆ. ಆರೋಪ ಪ್ರತ್ಯಾರೋಪಗಳು ಅಂದರೆ ಒಬ್ರಿಗೊಂದು ಅನ್ಯಾಯ ಮಾಡ್ತೀರಾ, ತಾರತಮ್ಯ ಮಾಡ್ತೀರಾ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತೀರಿ, JDS BJP ಅವರಿಗೆ 25 ಕೋಟಿ ಕೊಡ್ತೀರಿ. ಏನಿದ್ರ ಅರ್ಥ? ಇದು ಅಶೋಕ್ ಅವರ ಪ್ರಶ್ನೆ. ಬರೀ ಅಶೋಕ್ ಮಾತ್ರ ಅಲ್ಲ, ಸೋಮಣ್ಣ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಖಳನಾಯಕರಾಗಬಾರದು ಅಂತ ಹೇಳಿದ್ದಾರೆ ಸೋಮಣ್ಣ. ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. MLAಗಳು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಮುಖ ಇಟ್ಕೊಂಡು ಹೋಗಲಾರ್ದಂಥ ಪರಿಸ್ಥಿತಿ ಅಂತ ಕಾಂಗ್ರೆಸ್ MLAಗಳೇ ಹೇಳಿದ್ದಾರೆ. ಆದರೆ ಈಗ ಏಕಾಏಕಿ 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರು ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. BJP ಅವ್ರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು BJPಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲಾಗೆ ಮಾಡಿ ತೋರಿಸಿದ್ದೀರಲ್ಲ, ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಕೇಳ್ತೀರ? ನ್ಯಾಯಯುತವಾಗಿ ಎಲ್ಲರಿಗೂ, ಎಲ್ಲ ಶಾಸಕರಿಗೂ ಸಮಾನವಾಗಿ ಅಭಿವೃದ್ಧಿ, ಯಾಕಂದರೆ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಆಗಬೇಕು. ಯಾವುದೋ ಒಂದು ತಾಲೂಕು ಅಭಿವೃದ್ಧಿ ಆದರೆ ಆಗಲ್ಲ. ಕೂಡಲೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಎಲ್ಲರಿಗೂ ಅನುದಾನವನ್ನು ಈಕ್ವಲ್ ಆಗಿ ಕೊಡಬೇಕು. ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಈ ತಾರತಮ್ಯ ಮಾಡಬಾರ್ದು. ನಿಮ್ಗೆ ಯಾರಿಗೋ ಇಂಡಿವಿಜುವಲ್ ಆಗಿದ್ದರೆ ಏನೋ ನೀರಾವರಿ ಯೋಜನೆ ಆ ಥರದ್ದು ಕೊಟ್ಕೊಳ್ಳಿ, ಆದರೆ ಸಾಮೂಹಿಕವಾಗಿ ಕೊಡುವಾಗ ಈ ತಾರತಮ್ಯ ಮಾಡೋವಂಥದ್ದು ಒಳ್ಳೆಯದಲ್ಲ. ನೋಡಿ, ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ. ನಾನು ಒಬ್ಬ ದೊಡ್ಡ ಅನುಭವ ರಾಜಕಾರಣಿ, 2ನೇ ಬಾರಿಗೆ ಮುಖ್ಯಮಂತ್ರಿ. ಈ ಜಂಬ ಎಲ್ಲ ಕೊಚ್ಕೊಳ್ಳೋದನ್ನು ಇವತ್ತಾರು ನಿಲ್ಲಿಸಿ, ಇನ್ಮೇಲೆ ನಾನು ಕೂಡ ಪಕ್ಷಪಾತಿ, ನಾನು ಕೂಡ ಎಲ್ಲೋ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖಜಾನೆಯಲ್ಲಿ ಖಾಲಿ ಇದ್ದರೂ ಕೂಡ ಅವರ ಮೂಗಿಗೆ ತುಪ್ಪವನ್ನು ಸುರಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರಂಥವ್ರು ಮಾಡೋದು ನನ್ನಂಥವ್ರಿಗಂತೂ ಭಾರಿ ನೋವಾಯ್ತದೆ. ದಯಮಾಡಿ ಸಿದ್ದರಾಮಯ್ಯನವರು ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ಇವತ್ತು ಕೂಡ ಗಾಂಭೀರ್ಯತೆ ಇದ್ದರೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಎಲ್ಲ 224 ಶಾಸಕರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ನೀವು ಅದನ್ನು ತೀರ್ಮಾನ ಮಾಡಿದ್ದೀರಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ. ನಾನು ನಿಮ್ಮನ್ನು ಹತ್ತಿರದಲ್ಲಿ ನೋಡಿದ್ದೀನಿ. ಈ ಥರದ್ದು ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಖಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ಕಟ್ಕೊಳ್ಳೋದಕ್ಕೆ ನೀವೇ ತಯಾರಾಗಿದ್ದೀರಿ. ಅಪ್ಪ 50, 25 ಅಂತ ಅಂತೀರಲ್ಲ, 5, 2.5 ಕೊಡಲಿ ಮುಂಚೆ 50 ಕೋಟಿ ಮುಗಿ ತುಪ್ಪ ಹಚ್ಬಿಟ್ಟಿದಾರಲ್ಲ ಅವ್ರ ಪಾಪ MLAಗಳಾಗಿ 2 ವರ್ಷ 2.5 ವರ್ಷ ಕಳೆದ್ರೂ ಕೂಡ 1 ರೂಪಾಯಿ ಸಿಕ್ಕಿಲ್ಲ.
50 ಕೋಟಿ. ಬ್ರಹ್ಮ ಬಂದರೂ ಇವರು 50 ಕೋಟಿ ಕೊಡಲ್ಲ ಈ ಸರ್ಕಾರದಲ್ಲಿ. ಎಲ್ಲ ರಸ್ತೆಗಳಿಗೆ ಗುಂಡಿ ಬಿದ್ದೋಗಿದೆ. ಅದು ತುಂಬೋದಕ್ಕಾದ್ರೂ ಸದ್ಯಕ್ಕೆ ಅವರೊಂದು 5-5 ಕೋಟಿ ಕೊಡಲಿ. ಶಾಸಕರು ಅವತ್ತು ಸಂತೋಷ ಪಡ್ತಾರೆ. ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ಕೊಂಡು ಬರ್ತೀನೋ ಡಗ 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 ಅನ್ನತ್ತೆ ಕಾರ್ಗಳು. ಎಲ್ಲಿ ಯಾವತ್ತೂ ಏನು ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಎಲ್ಲ ರಸ್ತೆಗಳು ಗುಂಡಿ. ₹1 ಬಿಡುಗಡೆ ಮಾಡಿಲ್ಲ ಇವತ್ತಿನ ತನಕನೂ. ಬಜೆಟಲ್ಲಿ ಅನೌನ್ಸ್ ಮಾಡಿ ಎಷ್ಟು ದಿನ ಆಯಿತು? 50 ಕೋಟಿ ಇವತ್ತು ಹೊಸದಾಗಿ ಅನೌನ್ಸ್ ಮಾಡ್ತಿಲ್ಲ, ಹೇಳ್ತಿಲ್ಲ ಮುಖ್ಯಮಂತ್ರಿಗಳು. ಬಜೆಟ್ನಲ್ಲೇ ಘೋಷಣೆ ಮಾಡಿದರು 50 ಕೋಟಿ ಕೊಡ್ತೇವೆ. ಮುಂದಿನ ಬಜೆಟ್ ಮತ್ತೆ ಘೋಷಣೆ ಮಾಡ್ತೀರಾ? ನಿಮ್ಮ ಬಡದಾಟ ಎಷ್ಟಾರೆ ಮಾಡ್ಕೊಳ್ಳಿ. ಯಾರು ಮುಖ್ಯಮಂತ್ರಿ ಆಗ್ತೀರಿ, ಯಾರು ಮುಖ್ಯಮಂತ್ರಿ ಆಗಲ್ಲ, ನಮಗೆ ಸಂಬಂಧ ಇಲ್ಲ. ನಮಗೆ ಪ್ರಶ್ನೆ, ಶಾಸಕರು ಮರ್ಯಾದೆಯಿಂದ ಜೀವನ ಮಾಡಬೇಕು. ಜನಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಂದರೆ ಹೆಂಗೆ ವಾಸ ಮಾಡಬೇಕು? ಅವರು ಗುಂಡಿ ತುಂಬಕ್ಕೆ ಒಂದೊಂದು ಕೋಟಿ ಬಿಡುಗಡೆ ಮಾಡಿ. 50 ಕೋಟಿ, ಆಮೇಲೆ ಆಡಳಿತ ಪಕ್ಷದವರು 50 ಕೋಟಿ, ವಿರೋಧ ಪಕ್ಷ 2.5 ಕೋಟಿ. ನಾನು ಅದನ್ನೂ ಟೀಕೆ ಮಾಡಲ್ಲ. ಯಾಕೆಂದರೆ ಎಲ್ಲ ಸರ್ಕಾರಗಳು ಕೂಡ ಅವರವ್ರ ಶಾಸಕರಿಗೆ ಜಾಸ್ತಿ ಕೊಟ್ಕೊಂಡಂಥ ವ್ಯವಸ್ಥೆ ಇದೆ, ನಾನು ಇಲ್ಲ ಅಂದಿಲ್ಲ. ನೋಡಿ, ಈಶ್ವರಪ್ಪನವರು ಹೇಳಿದರು ಅವರವ್ರ ಶಾಸಕರಿಗೆ ಜಾಸ್ತಿ ಕೊಡ್ತಾರೆ, ಆ ಪದ್ಧತಿ ಇದೆ ಅನ್ನುವಂಥ ಮಾತು. ಜೊತೆಗೆ ಏನಾದರೂ ನಿಜಕ್ಕೂ ಈ ಮಾತಲ್ಲಿ ಸತ್ಯ ಇದೆಯಾ ಅಂದರೆ, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಟ್ಟು BJP ಮತ್ತು JDS ಶಾಸಕರಿಗೆ ಬರೀ 25 ಕೋಟಿ ಮಾತ್ರ ಕೊಟ್ಟಿದ್ದಾರಾ? ಈ ಪ್ರಶ್ನೆ ಕೂಡ ಇದೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH